ನಮಸ್ಕಾರ, ಜೀನಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ನಮಸ್ಕಾರ, ನಾನು ನಿಮ್ಮ ಕಿರಣ್ ಮಾತಾಡ್ತಿದ್ದೀನಿ, ಸಂಪಿಗೆ ಫೌಂಡೇಶನ್. ಇವತ್ತು ನಾವು ಮಲ್ಲೇಶ್ವರದ ಡ್ರೈ ವೇಸ್ಟ್ ಕಲೆಕ್ಷನ್ ಸೆಂಟರ್ಗೆ ಬಂದಿದ್ವಿ. ನೀವೇನು ಡ್ರೈ ವೇಸ್ಟ್ ಕೊಡ್ತೀರಾ ಅಲ್ವಾ, ಸೆಗ್ರಿಗೇಟ್ ಆಗಿರೋದು ಅದು ಕೂಡ ಇಲ್ಲಿ ಬರುತ್ತೆ. ಪ್ಲಸ್ ನೀವೇನು ವೇಸ್ಟ್ ಸೆಗ್ರಿಗೇಟ್ ಮಾಡದೆ ಕಳಿಸ್ತೀರಾ ಪ್ಲಾಸ್ಟಿಕ್ನ, ಅದು ಕೂಡ ಇಲ್ಲಿ ಬರುತ್ತೆ. ಸೊ ನೀವು ನೋಡ್ಬೋದು, ಈ ಸೈಡ್ ಬಂದ್ಬಿಟ್ಟು ಪೇಪರ್ ವೇಸ್ಟ್ ಇಟ್ಕೊಂಡಿದ್ದಾರೆ, ಈ ಸೈಡ್ ಒಂದು ರಿಕ್ವೆಸ್ಟ್ ಎಲ್ಲರಿಗೂ. ನಾವೆಲ್ಲ ಅನ್ಕೊಂಡಿದೀವಿ ನಮ್ಮ ಕಸ BBMP ಜವಾಬ್ದಾರಿ ಅಂದ್ಬಿಟ್ಟು. ಅದು BBMP ಜವಾಬ್ದಾರಿ ಅಷ್ಟೇ ಅಲ್ಲ, ನಮ್ಮ ಜವಾಬ್ದಾರಿ ಕೂಡ. ಸೊ ನಮ್ಮ ಮನೇಲಿ ಏನ್ ಮಾಡ್ತೀವಿ, ಊಟ ಆರ್ಡರ್ ಮಾಡಿ ಆ ಊಟ ತಂದು ತಿಂದು ಆ ಬಾಕ್ಸ್ ಅನ್ನ ಹಂಗೆ ಕಸಕ್ಕೆ ಎಸಿತೀವಿ. ನೋಡಿ, ಇದಕ್ಕೆ ಒಂದು 3 ದಿವಸ ಆಗಿರುತ್ತೆ. ಇದೇನಾಗುತ್ತೆ, ಹುಳ ಬರುತ್ತೆ. ಇಲ್ಲಿ ಸೆಗ್ರಿಗೇಟ್ ಮಾಡೋರ್ಗೆ ಎಷ್ಟು ಕಷ್ಟ ಆಗುತ್ತೆ ಅಂದ್ರೆ, ಇದನ್ನೆಲ್ಲ ಈಚೆ ಬಿಸಾಕಿ ಅವ್ರು ಇದನ್ನ ವಾಪಸ್ಸು ಲೈಕ್ ಏನೊಂದು ಸೆಗ್ರಿಗೇಷನ್ ಯೂನಿಟ್ ಇರುತ್ತೆ, ಪೌಡರ್ ಏನ್ ಮಾಡ್ತಾರೆ ಇದ್ರದ್ದು ಅಲ್ಲಿಗೆ ಹಾಕ್ಬೇಕು. ಆದ್ರೆ ನೀವೇ ಇದನ್ನ ಒಂದ್ ರೌಂಡ್ ಕ್ಲೀನ್ ಮಾಡಿಕೊಟ್ರೆ ಎಷ್ಟು ಅನುಕೂಲ ಆಗುತ್ತೆ ಅವ್ರಿಗೆ ಅಂದ್ರೆ, ತಂದಿದ ತಕ್ಷಣ ಅವರು ಸೆಗ್ರಿಗೇಟ್ ಈಸಿಯಾಗಿ ಮಾಡ್ಬೋದು. ಸೊ ದಿಸ್ ಇಸ್ ಅ ಹಂಬಲ್ ರಿಕ್ವೆಸ್ಟ್. ದಯವಿಟ್ಟು ಈ ತರ ಮಾಡೋದು ನಿಲ್ಲಿಸಿ. ದಯವಿಟ್ಟು ಒಂದ್ ರೌಂಡ್ ತೊಳಿರಿ. ನೀವೇನ್ ಸೋಪ್ ಹಾಕ್ಬಿಟ್ಟು ತೊಳೆಯೋದು ಬೇಡ, ನೀರಲ್ಲೇ ತೊಳೆದ್ಬಿಟ್ಟು ಕಸಕ್ಕೆ ಹಾಕಿ. ಎಲ್ಲರೂ ಚೆನ್ನಾಗಿರ್ಲಿ, ನಾವು ಚೆನ್ನಾಗಿರೋಣ. ಸೊ ದಿಸ್ ಇಸ್ ಅ ರಿಕ್ವೆಸ್ಟ್. ಇದು ಈ ದಿನದ ಸುದ್ದಿಗಳು. ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜೀನಿ ನ್ಯೂಸ್. ನಮಸ್ಕಾರ.